ಈಗ ನಮ್ಮ ಮುಸಾಫಿರವರು ಬಹಳ ಈ ಕಾಂಗ್ರೆಸ್ಗಳ ಬಗ್ಗೆ ಬಹಳ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಏನೇನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಹಾಗೂ ಈಗ ನಮ್ಮ ರಾಜೀವ್ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಏನೇನು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ದೀರ್ಘವಾಗಿ ಹೇಳಿದ್ದಾರೆ. ಅದರಲ್ಲಿ ಒಂದು ನಮ್ಮ ಕಾಂಗ್ರೆಸ್ ಯಾರೇ ನಮ್ಮ ಬೆಟ್ಟಗಳಲ್ಲಿ ದಾನ ಧರ್ಮ ಮಾಡಿರೋದು ಕಡಿಮೆ. ಅದರಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಸುಮಾರು ಕಾಂಗ್ರೆಸ್ ಬೆಂಗಳೂರಿಗೆ ದೇವರುಗಳಿಗೆ ಸುಮಾರು ಒಂದು 5 ಎಕರೆಯಿಂದ 10 ಎಕರೆ ಒಂದು ಮೀಸಲು ಇಟ್ಕೊಂಡಿದ್ದಾರೆ ಸರ್ಕಾರ. ಅದು ಸುಮಾರು ಕಾಂಗ್ರೆಸ್ ಬೆಟ್ಟದಲ್ಲಿ ಇರ್ಬೋದು. ಅದು ಆ ವಿಚಾರದಲ್ಲಿ ನೋಡಿದ್ರೆ ಒಂದು ಎಕರೆ 50 ಕೋಟಿ ಮಾಡಬಹುದು. ಅದನ್ನ 500 ಕೋಟಿಯಿಂದ 1000 ಕೋಟಿ ಅದನ್ನ ಫ್ರೀಯಾಗಿ ದಾನವಾಗಿ ಕೊಟ್ಟಿದ್ದಾರೆ. ಅದು ಬಹಳ ಒಂದು ದೊಡ್ಡ ಕೆಲಸ ಅಂತ ನಾವು ಹೇಳ್ಬೋದು. ಅದೇ ಅವರ ಅವೆಲ್ಲ ಇಟ್ಕೊಂಡ್ರೆ ಇವತ್ತು ನಮ್ಮ ಇಂದಿರಾ ಗಾಂಧಿ ಕುಟುಂಬದಲ್ಲಿ ಎಷ್ಟು ದೊಡ್ಡ ಇರ್ಬೋದು. ಅವ್ರು ದುಡ್ಡು ಮಾಡೋ ವಿಚಾರನೇ ಇಲ್ಲ. ಮಾತು ಮುಂಚೆಗೆ ದುಡ್ಡು ಮಾಡಿದ್ದಾರೆ, ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಅವ್ರು ಯಾವುದೇ ಕಡಿಮೆ ಇಲ್ಲ ಅವ್ರಿಗೆ. ಅವರ ನೆಹರು ಮಾಡಿರೋ ಕುಟುಂಬದಲ್ಲಿ ಅವರು ಮೊದಲೇ ಬಿಟ್ಟರೆ ಶ್ರೀಮಂತರು. ಅದೇ ತರ ನಮ್ಮ ಮುಸಾಫಿರವರು ಮಾತನಾಡಿದ್ರು, ಕಾರ್ಯಕ್ರಮ ಮಾಡಬೇಕು ಮತ್ತು ತುಮಕೂರಲ್ಲಿ ಒಂದು ಫಂಕ್ಷನ್ ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂತ. ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯೊಳಗೆ ತುಮಕೂರಿನಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ. ಅದಕ್ಕೆ ನಮ್ಮ ಸಹಕಾರ ಇರ್ತದೆ. ಇವತ್ತು ಕೊರಟಗೆರೆಯಲ್ಲಿ ಮಾಡಿದಾಗ ನಮ್ಮ ಸಹಕಾರ ಸಂಪೂರ್ಣವಾಗಿತ್ತು. ಅದೇ ತರ ಅಲ್ಲೂ ನಮ್ಮ ಸಹಕಾರ ಇದ್ದೇ ಇರ್ತದೆ. ಈಗ ಜಿಲ್ಲಾ ಇದು ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರು, ಅದಕ್ಕೂ ನಾವು ನಮ್ಮ ಕಡೆಯಿಂದ ಎಷ್ಟಾಗಬೇಕು ಅಷ್ಟೊಂದು ಸುಮಾರು ಎಲ್ಲ ಕಲೆಕ್ಷನ್ ಮಾಡ್ತೀವಿ. ನಮ್ಮ ಕಡೆಯಿಂದ ಒಂದು 50,000 ಲಕ್ಷ ಬೇಕು ಅಂದ್ರೆ ಆ ಫಂಕ್ಷನ್ಗೆ ನಾವು ಇಡ್ತೀವಿ, ಸಾಹಿತ್ಯ ಕೊಡಿಸ್ತೀವಿ, ಅದನ್ನು ಮಾಡ್ತೀವಿ. ಅದೇ ತರ ನಮ್ಮ ಕಾರ್ಮಿಕ ವಿಭಾಗ ಅಂತ ಹೇಳ್ತೀರಲ್ಲ, ಕಾರ್ಮಿಕರು ಅಂದ್ರೆ ಕೂಲಿಗಾರಲ್ಲ, ಬರೀ ಏನೋ ಈ ಕೆಲಸ ಮಾಡ್ತಾರೆ, ಇವರು ಕೂಲಿ ಕೆಲಸ ಮಾಡ್ತಾರೆ, ಗುಡ್ಡ ಹೋಗ್ತಾರೆ, ಇವರು ಚಪ್ಪಲಿ ಹೋಗ್ತಾರೆ, ಅವೆಲ್ಲ ಅಲ್ಲ. ಈಗ ಸರ್ಕಾರಿ ಕಾರ್ಮಿಕರು ಅಂದ್ರೆ ಯಾರು? ಟೀಚರ್ಸು, ಎಸಿಗಳು, ಬಿಸಿಗಳು ಎಲ್ಲ ಸರ್ಕಾರಿ ಕಾರ್ಮಿಕರೇ. ಅವರು ಕಾರ್ಮಿಕರೇ, ಇವರು ಕಾರ್ಮಿಕರೇ. ಎಲ್ಲ ಏನಕ್ಕೆ ಈಗ ಮಾಡೋದು? ಊಟಕ್ಕೋಸ್ಕರ ಅವ್ರ ಹೆಂಡತಿ ಮಕ್ಕಳನ್ನ ದುಡಿಯೋಕ್ಕೋಸ್ಕರ ಅವರು ಕಾರ್ಮಿಕರೇ. ಇದನ್ನ ಕಾರ್ಮಿಕರ ಅತ್ಯಂತ ಭಾವಿಸಬೇಡಿ. ಎಲ್ಲರೂ ನಾವು ಕಾರ್ಮಿಕರೇ, ನಾವು ಕಾರ್ಮಿಕರನ್ನೇ. ನಾವು ಇವತ್ತು ಬಸ್ ಬುಕ್ ಮಾಡ್ತಿದ್ವಿ ನಾವು ಚಿಕ್ಕದಾಗಿ. ನಾವು ಓದಿದ್ದು ಕಂಪ್ಲೀಟ್ ಎಲ್ಲೆಲ್ಲೂ ಮಾಡಲಿಲ್ಲ. ನಾವು ಆಗ ಸಣ್ಣ ಸಣ್ಣದಾಗಿ ಬೆಳ್ಕೊಂಡು ಇವತ್ತು ನಾವು ದೊಡ್ಡ ಶ್ರೀಮಂತ ಆಗಿದ್ದೀವಿ ಅಂದ್ರೆ ಒಂದು ಕಾರ್ಮಿಕರ ವಿಭಾಗದಲ್ಲಿ ಈಗೂ ಕಾರ್ಮಿಕರಿಗೆ ಕಾಂಟ್ರಾಕ್ಟ್ ಮಾಡೋದು, ಇದು ಮಾಡೋದು, ಒಂದು ಏನೇ ಒಂದು ಇದು ಮಾಡೋದು ನಾವು ಕಾರ್ಮಿಕರಿಗೆ. ಕೂಲಿ ನಾವು ಕೊಡ್ಬೋದು, ನಾವು ಓಡಾಡೋದು ನಾವು ಕಾರ್ಮಿಕರಿಗೆ ಅಲ್ವಾ? ಕಾರ್ಮಿಕರಲ್ಲಿ ಅತ್ಯಂತ ಭಾವಿಸಬೇಡಿ. ಅದರಲ್ಲಿ ಚಿಕ್ಕನಾಗಿ ಯಾರು ಕಾರ್ಮಿಕರಿಲ್ಲ, ಎಲ್ಲರೂ ಕಾರ್ಮಿಕರೇ. ಎಸಿ, ಬಿಸಿ, ಎಸಿ ಎಲ್ಲರೂ ಕಾರ್ಮಿಕರೇ. ಅಸರ್ಕಾರಿ ಕಾರ್ಮಿಕರು ಅವರು ಸವಲತ್ತು ತಗೊಳ್ಳೋದು, ಕೆಲಸ ಮಾಡ್ತಾರೆ, ಸವಲತ್ತು ತಗೊಳ್ತಾರೆ. ಅದೇ ರೀತಿ ನಮ್ಮ ಕೈಲಾಗಿದ್ದು ಈಗ ನಮ್ಮ ದಾದಾಪಿರವರು ಇರ್ಬೋದು, ನಮ್ಮ ಅಧ್ಯಕ್ಷ ಇರ್ಬೋದು, ನಮ್ಮ ಜಗದೀಶ್ವರ್ ಇರ್ಬೋದು, ಇದೆಲ್ಲ ಕೂತ್ಕೊಂಡಿರೋ ಇವರೆಲ್ಲ ನಾವು ಕೂತ್ಕೊಂಡು ನಮ್ಮ ಮದ್ಗಿರಿಯಿಂದ ಜಾಸ್ತಿ ಜನ ಬಂದಿದ್ದೀರಾ. ಮದ್ಗಿರಿಯವರು ಎಲ್ಲ ನಾವು ಸೇರ್ಕೊಂಡು ತುಮಕೂರಿನಲ್ಲಿ ಒಂದು ಫಂಕ್ಷನ್ ಮಾಡೋಣ. ಅದಕ್ಕೆಲ್ಲ ನಮ್ಮದು ಸಪೋರ್ಟ್ ಇರ್ತದೆ, ನಮ್ಮ ಮುಸಾಫಿರವ್ರಿಗೂ ಸಪೋರ್ಟ್ ಇರ್ತದೆ, ನಮ್ಮ ಉಪಾಧ್ಯಕ್ಷರಾದ ನಮ್ಮ ಮೋಹನ್ ಕುಮಾರ್ ಅವ್ರಿಗೂ ಸಪೋರ್ಟ್ ಇರ್ತದೆ, ಆಗ ನಮ್ಮ ವೆಂಕಟೇಶ್ವರ್ ಸಪೋರ್ಟ್ ಇರ್ತದೆ, ಹಾಗೆ ದಾದಾಪಿರವ್ರ ಸಪೋರ್ಟ್ ಇರ್ತದೆ. ಎಲ್ಲ ಸಪೋರ್ಟ್ ತಗೊಳ್ಳೋಣ, ಮುಂದೆ ನಿಂತ್ಕೊಂಡು ಮಾಡೋಣ. ಏನ್ ದೊಡ್ಡದೇನಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಫಂಕ್ಷನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಯಾವುದೇನು ದೊಡ್ಡದೇನಿಲ್ಲ. ನಾವೇನು ಅನಾಲಯನಲ್ಲ. ನಾವು ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರಬೇಕು. ಹೈಕಮಾಂಡಿಂದ ಒಂದು ಆದೇಶ ಬರಬೇಕು. ನಾವು ಹೋಮ್ ಮಿನಿಸ್ಟರ್ ಹಿಡ್ಕೊಂತೀವಿ, ರಾಜಣ್ಣವ್ರು ಹಿಡ್ಕೊಂತೀವಿ, ಅವರೆಲ್ಲ ಕೊಡ್ತಾರೋ ಕೊಡ್ಲಿ, ಇರ್ಬಿಗಿ ದುಡ್ಡು ಹಾಕೋಣ, ಫಂಕ್ಷನ್ ಜೋರ ಮಾಡೋಣ. ಇಲ್ಲ ಒಂದು ದೊಡ್ಡದು ಒಂದು ಚೌಟ್ರಿ ಮಾಡೋಣ, ಇಲ್ಲ ತಿರ್ಗಂಗೆ ಮಾಡಿದ ಚೌಟ್ರಿ ತಲ್ಲದ ಮಾಡೋಣ, ಇಲ್ಲ ಅಂದ್ರೆ ಬೈಲಲ್ಲಿ ಮಾಡೋಣ ಅಂತ ಬೈಲಲ್ಲಿ ಮಾಡೋಣ. ಇವೆಲ್ಲ ಏನು ಆದೇಶ ಕೊಡ್ತೀವೋ ಅದೇ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಈ ನಮ್ಮ ಫಂಕ್ಷನ್ಗೆ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದೆ. ನಾನು ಒಂದು ಮಾತು ಹೇಳಿದೆ ದಾದಾಪಿರವ್ರಿಗೆ, ನಮ್ಮ ಲೋಕಲ್ಗಳು ಆಗ್ತೀನಿ ಒಂದು 500,000 ಜನ ಸೇರಿಸಲಾಗ್ತದೆ. ಅವ್ರಿಗೆ ಬೇಡ ಅಂದ್ರು. ಅದಕ್ಕೆ ಇಲ್ಲ ಅಂತಂದ್ರೆ ಜನಕ್ಕೆ ನಮಗೆ ಕೊರತೆ ಏನಿಲ್ಲ. ಸುಮ್ಮನೆ ಒಂದು ವಾಯ್ಸ್ ಮಾಡಿದ್ರೆ ಜನ ಬರ್ತಾರೆ. ಆಮೇಲೆ ಇಲ್ಲಿ ಗಡಿಬಿಡಿ ಆಗ್ಬಿಟ್ಟಂತ ಒಂದು ಇದ್ರ ಮೇಲೆ ಸುಮ್ಮನೆ ಆಗ್ಬಿಟ್ಟು ಏನು ಅನಿಸ್ಕೊಡ್ತೀವ್ರೆ, ಎಲ್ಲರೂ ಗಡಿಬಿಡಿ ಆಗ್ತಿದ್ರು. ಜನ ಸೇರ್ಸಕ್ಕೆ ನಾವು ಹೇಳಿದ್ವಿ, 8 ಜನ ಬೇಕು. ಸುಮ್ಮನೆ ಒಂದು ಸಾಕೆಲ್ಲ ಬಂದ್ಬಿಡ್ತಾರೆ. ಬಟ್ ಜನ ಕಡಿಮೆ ಇಲ್ಲ. ಕಾರ್ಯಾಗಾರ
ಅಂದ್ರೆ ಲೀಡರ್ಸ್, ಓನ್ಲಿ ಲೀಡರ್ಸ್. ಇದ್ರಾಗ ಏನ್ ಬಂದಿರೋದು ಎಲ್ಲ ಓನ್ಲಿ ಲೀಡರ್ಸ್ ಮಾತ್ರ ಬಂದಿದ್ದಾರೆ. ಇದನ್ನ ಚೆನ್ನಾಗಿ ಯಶಸ್ವಿಯಾಗಿ ಮುಂದೆ ಬೆಳೆಸೋಣ, ಜನರಿಗೆ ತಲುಪಿಸೋಣ. ಎಲ್ಲ ನಮ್ಮ ಕಾಂಗ್ರೆಸ್ ಅಂದ್ರೆ ಒಂದು